ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ನೋಡಿ ಸ್ನೇಹಿತರೆ, ಈ ಒಂದು ಸೆಷನಲ್ಲಿ ಫೌಂಡೇಶನ್ ಬ್ಯಾಚ್ನ ಪರ್ಸೆಂಟೇಜ್ ಚಾಪ್ಟರ್ನ ಕ್ಲಾಸ್ 4 ಅದರಲ್ಲೂ ಸಮೇತ ಟೈಪ್ 2 ಆಗಿರುವಂತಹ ಪರ್ಸೆಂಟೇಜ್ ಕಂಪ್ಯಾರಿಸನ್, ಇದನ್ನೇ ನಾವು ಮೋರ್ ದೆನ್ ಲೆಸ್ ದೆನ್ ಆರ್ ಎ ಬಿ ರೂಲ್ ಅಂತ ಕರಿತೀವಿ. ಸೊ ಇದೊಂದು ಚಿಕ್ಕ ಕಾನ್ಸೆಪ್ಟ್. ಈ ಒಂದು ಸೆಷನ್ನಲ್ಲಿ ಈ ಕಾನ್ಸೆಪ್ಟ್ ಪ್ಲಸ್ ಇದರಲ್ಲಿ ಯಾವ ಎಕ್ಸಾಮ್ ಅಲ್ಲಿ ಕೇಳಿದ್ರು ಆ ಪ್ರಶ್ನೆಗಳನ್ನು ಸಮೇತ ನಾವು ಕಂಪ್ಲೀಟ್ ಆಗಿ ಬಿಡಿಸೋಣ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲರೂ ಸಮೇತ ಅಟೆಂಡೆನ್ಸ್ ಹಾಕಿ. ಓಕೆನಾ? ರೈಟ್. ಓಕೆ, ಇಲ್ಲಿ ನೋಡಿ, ಸುರೇಶ್ ರಮೇಶ್ ಅಂತ ಇಬ್ಬರಿದ್ದಾರೆ ಅನ್ಕೊಳ್ಳಿ. ಸುರೇಶ್ದು ಸಂಬಳ ರಮೇಶ್ಗಿಂತ 10% ಜಾಸ್ತಿ. ಅಂದ್ರೆ ರಮೇಶ್ದು 100 ಆದ್ರೆ ಸುರೇಶ್ದು 110. ಕ್ಲಿಯರ್? ಹಾಗಾದ್ರೆ ಸೊ ರಮೇಶ್ದು ಸುರೇಶ್ಗಿಂತ ಎಷ್ಟು ಪರ್ಸೆಂಟ್ ಕಮ್ಮಿ ಅಂತ ಒಂದು ಕ್ವಶನ್ ಕೇಳ್ತಾರೆ. ಕ್ಲಿಯರ್? ಇಲ್ಲಿ ನೋಡಿ, ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟು? 10. ಯಾರು ಕಂಪ್ಯಾರಿಸನ್ ಮಾಡ್ತಿದ್ದಾರೆ? ಸುರೇಶ್ಗೆ. ಅಂದ್ರೆ ಎಷ್ಟು? 110. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಕ್ಲಿಯರ್? 10 ಹೋಯ್ತು. ರೈಟ್. ಸೊ ಇಲ್ಲಿ ಹೋಗ್ಲಿ. ಸೊ 1/11 ಅಂದ್ರೆ ಎಷ್ಟು? 9.09%. ಕ್ಲಿಯರ್? ಈ ತರ ಪ್ರಶ್ನೆಗಳು ನೀವು ತುಂಬಾ ಸಲ ನೋಡಿರ್ತೀರ. ರೈಟ್? ಅದೇ ತರ ಸೇಮ್ ಟೈಪ್ನೇ ಒಂದು ವೇಳೆ ಸುರೇಶ್ ಮತ್ತು ರಮೇಶ್. ಕ್ಲಿಯರ್? ಸುರೇಶ್ದು 10% ಕಮ್ಮಿ ಅನ್ಕೊಳ್ಳಿ ಈ ಸಲ. ಅಂದ್ರೆ ಸುರೇಶ್ದು 90%, ರಮೇಶ್ದು ಎಷ್ಟು? 100%. ಹಾಗಾದ್ರೆ ಕಂಪೇರ್ ಟು ಸುರೇಶ್, ರಮೇಶ್ದು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಅಲ್ವಾ? ಸೊ ಎಷ್ಟು ಕಮ್ಮಿ? 10. ಕ್ಲಿಯರ್? ಸೊ ಹಾಗಾದ್ರೆ ಸುರೇಶ್ ಎಷ್ಟಿದೆ ಈಗ? 90. ಕ್ಲಿಯರ್? ಪರ್ಸೆಂಟೇಜ್ ಬೇಕಂದ್ರೆ 100. ಹೋಯ್ತು. 1/9 ಅಂದ್ರೆ ಎಷ್ಟು? 11.11%. ಅರ್ಥ ಆಯ್ತಾ? ಈ ತರ ಪ್ರಶ್ನೆ ಕೇಳ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ನೋಡಿ, x ಡಿವೈಡೆಡ್ ಬೈ 100 ಪ್ಲಸ್ ಎಕ್ಸ್ ಮೋರ್ ಆದ್ರೆ, ಕ್ಲಿಯರ್? ಸೊ ಲೆಸ್ ಆದ್ರೆ x ಡಿವೈಡೆಡ್ ಬೈ 100 ಮೈನಸ್ ಎಕ್ಸ್ ಟು 100 ಇಲ್ಲಿ ಇಂಟು 100. ಇಷ್ಟು ಮಾಡಿದ್ರೆ ಮುಗೀತು. ಸುರೇಶ್ದು 110 ಇದೆ. ಈಗ ರಮೇಶ್ ಕಂಪ್ಯಾರಿಸನ್ ಮಾಡಿದ್ರೆ ಇವ್ರು 10 ಜಾಸ್ತಿ, ಸುರೇಶ್ ಎಷ್ಟು? 110. ಕ್ಲಿಯರ್? ಅದೇ ತರ ಸುರೇಶ್ದು 90 ಇದೆ. ಸೊ ರಮೇಶ್ ಕಂಪ್ಯಾರಿಸನ್ ಮಾಡಿದ್ರೆ 10 ಕಮ್ಮಿ ಇದೆ. ಹಾಗಾದ್ರೆ ಸುರೇಶ್ದು 90 ಇದೆ. ಓಕೆನಾ? ಸಿಂಪಲ್ ಕಾನ್ಸೆಪ್ಟ್ ಇದು. ಇದನ್ನೇ ಶಾರ್ಟ್ ಕಟ್ ಅಲ್ಲಿ ಸಮೇತ ಮಾಡ್ಬೋದು. ಕ್ಲಿಯರ್? 10% ಜಾಸ್ತಿ ಅಂದ್ರೆ ಎಷ್ಟಪ್ಪ ಫ್ರಾಕ್ಷನ್? 1/10. ಕ್ಲಿಯರ್? 10ಗೆ 1 ಜಾಸ್ತಿ ಇದೆ. ಕ್ಲಿಯರ್? ಹಾಗಾದ್ರೆ ಎಷ್ಟಾಯ್ತು? 1/11. 1/11 ಅಂದ್ರೆ ಎಷ್ಟು? 9.09%. ಕ್ಲಿಯರ್? ಅದೇ ತರ ಇಲ್ಲೂ ಅಷ್ಟೇ. ಎಷ್ಟು ಕಮ್ಮಿ ಇದೆ? 10. ಕ್ಲಿಯರ್? ಎಷ್ಟಕ್ಕೆ? 90ಗೆ. 1/9 ಅಂದ್ರೆ ಎಷ್ಟು? 11.11%. ಕ್ಲಿಯರ್? ಸೊ ಕ್ವಶನ್ಸ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಈ ಶೀಟ್ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಸೊ ಎಕ್ಸ್ ಇದು ವಾಟ್ ಪರ್ಸೆಂಟ್ ಮೋರ್ ದ್ಯಾನ್ ವೈ ಅಂತ ಕೇಳಿದ್ರೆ ಎಕ್ಸ್ ಮೈನಸ್ ವೈ ಡಿವೈಡ್ ಬೈ ವೈ ಇಂಟು 100. ಕ್ಲಿಯರ್? ಎಕ್ಸ್ ಇದು ವಾಟ್ ಲೆಸ್ ದ್ಯಾನ್ ವೈ ಅಂತ ಕೇಳಿದ್ರೆ ವೈ ಮೈನಸ್ ಎಕ್ಸ್ ಡಿವೈಡ್ ಬೈ ವೈ ಇಂಟು 100 ಅಂತ. ಕ್ಲಿಯರ್? ನೋಡಿ, ಏದು 10% ಜಾಸ್ತಿ ಇದೆ ಅನ್ಕೊಳ್ಳಿ. ಎಷ್ಟಾಯಿತು? 110. ಇದು ಇಷ್ಟು ಕೊಟ್ಟ ಮೇಲೆ ಕ್ವಶನ್ ಕೇಳ್ತಾರೆ, ಬಿ ಈಸ್ ಲೆಸ್ ದ್ಯಾನ್ ಬೈ ವಾಟ್ ಪರ್ಸೆಂಟ್ ಅಂತ ಕೇಳ್ತಾರೆ. ಕ್ಲಿಯರ್? ಸೊ ಹಾಗಾದ್ರೆ 10. ಕ್ಲಿಯರ್? ಸೊ 1/11 ಅಂದ್ರೆ 9.09%. ಕ್ಲಿಯರ್? ಅದೇ ಥರ 20% ಅನ್ಕೊಳ್ಳಿ. ಸೊ ಇದೆಷ್ಟಾಯಿತು? 6 ಆಯಿತು, 5 ಆಯಿತು. ರೈಟ್? ಸೊ ಡೈರೆಕ್ಟ್ ಆಗಿ ಸೊ 1/6 ಅಂದರೆ 16.67. ಕ್ಲಿಯರ್? ಒಂದು ವೇಳೆ 20% ಜಾಸ್ತಿ ಅನ್ಕೊಳ್ಳಿ, 20 ಆಯಿತು. ರೈಟ್? ಸೊ 40% ಜಾಸ್ತಿ ಅನ್ಕೊಳ್ಳಿ ಅಂದ್ರೇನು? 7:5. ಕ್ಲಿಯರ್? ಎಷ್ಟು? 2/7 ಅಂದರೆ 28.56. ಓಕೆನಾ? ಸೊ ಅದೇ ಥರ ಲೆಸ್ ಕೇಳಿದ್ದಾರೆ ಅನ್ಕೊಳ್ಳಿ. ಕ್ಲಿಯರ್? ಲೆಸ್ ಕೇಳಿದ್ರು ಸೇಮ್ ಡೈರೆಕ್ಟ್. 10% ಕಮ್ಮಿ ಅಂದರೆ 9:10. ಕ್ಲಿಯರ್? 1/9. ಕ್ಲಿಯರ್? 20% ಕಮ್ಮಿ ಅಂದರೆ ಎಷ್ಟು? 4:5. ಎಷ್ಟು ಜಾಸ್ತಿ ಮಾಡಬೇಕು? 1/4. ಕ್ಲಿಯರ್? ಸೊ ಇಷ್ಟೇ ಬೇಸಿಕ್ ಕ್ವಶನ್ಸು. ಮಾಡ್ತಾ ನಿಮಗೆ ಅಭ್ಯಾಸ ಹೋಗುತ್ತೆ. ಓಕೆನಾ? ಇಲ್ಲಿ ನೋಡಿ,
ಇವೆಲ್ಲನೂ ಬೇಕಾಗಿಲ್ಲ, ನಮ್ಗೆ ಏನು ಬೇಕು ಇಷ್ಟು ಗೊತ್ತಿದ್ರೆ ಸಾಕು. ಕ್ಲಿಯರ್. ಸೊ ಶಾರ್ಟ್ ಟ್ರಿಕ್ಸ್ ಎಲ್ಲನೂ ಇದೆ, ಓಕೆನಾ. ಅದನ್ನು ನಿಮಗೆ ಟೆಲಿಗ್ರಾಮಲ್ಲಿ ಹಾಕ್ತೀನಿ, ಜಾಯಿನ್ ಆಗಿ ಹೊಸಬ್ರು ಇದ್ದಾರೆ ಅಲ್ಲಿ ನಿಮಗೆ ಸಿಗುತ್ತೆ ಶೀಟ್. ಓಕೆನಾ. ಇಲ್ಲಿ ನೋಡಿ, ಎ ಇಸ್ X% ಮೋರ್ ದ್ಯಾನ್ ಬಿ ಅಂತ ಕೇಳಿದ್ರೆ ಎಕ್ಸ್ ಪ್ಲಸ್ 100 + X ಅಂದರೆ ಜಾಸ್ತಿ ಆಯ್ತು ಅನ್ಕೊಳ್ಳಿ 100 + X, ಕಮ್ಮಿ ಆಯ್ತು ಅನ್ಕೊಳ್ಳಿ 100 - X. ಸಿಂಪಲ್ ಇದೆ, ಬೇಸಿಕ್ ಕ್ವಶನ್. ಓಕೆನಾ. ಕನ್ನಡದಲ್ಲೂ ಸಮೇತನೂ ಇದೆ. ಓಕೆನಾ. ಕ್ವಶನ್ಸ್ ಮಾಡೋಣ. ಓಕೆನಾ. ರೈಟ್. ಸೊ ನಿಮಗೆ ಶಾರ್ಟ್ ಟ್ರಿಕ್ಗಿಂತ ಕಾನ್ಸೆಪ್ಟ್ ಮುಖಾಂತರ ಹೋದರೆ ಈ ಥರ ಪ್ರಾಬ್ಲಮ್ಸ್ನ ನಾವು ಸಿಂಪಲ್ ಆಗಿ ಮಾಡ್ಬೋದು. ಓಕೆನಾ. ಸೊ ಶಾರ್ಟ್ ಟ್ರಿಕ್ ಏನಾಗುತ್ತೆ, ಸಮ್ಟೈಮ್ಸ್ ಕನ್ಫ್ಯೂಸ್ ಆಗ್ಬೋದು. ಕ್ಲಿಯರ್. ಸೊ ಇಫ್ ದ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಇನ್ಕ್ರೀಸಸ್ ಬೈ 25%, ಓಕೆ, ಬೈ ವಾಟ್ ಪರ್ಸೆಂಟ್ ಶುಡ್ ದ ಕನ್ಸಂಪ್ಷನ್ ಬಿ ರಿಡ್ಯೂಸ್ ಟು ಕೀಪ್ ದ ಎಕ್ಸ್ಪೆಂಡಿಚರ್ ಸೇಮ್ ಅಂತ ಕೇಳಿದ್ರು. ಒಂದು ವಸ್ತುವಿನ ಬೆಲೆ 25% ಹೆಚ್ಚಾದರೆ ಅಂದರೆ 100 ಇರೋದು 25% ಜಾಸ್ತಿ ಆದರೆ ಏನಾಗುತ್ತೆ, 125% ಆಗುತ್ತೆ. ಕ್ಲಿಯರ್. ಇದನ್ನ ಡೈರೆಕ್ಟಾಗಿ ಶಾರ್ಟ್ಕಟ್ ಬರಿಬೋದು 5:4. ಕ್ಲಿಯರಾ. ಓಕೆ ಸರ್. ಒಟ್ಟು ಖರ್ಚು ಒಂದೇ ರೀತಿ ಉಳಿಯಲು ಅಂದರೆ ಒಂದು ಏನಿದೆ ಎಕ್ಸ್ಪೆಂಡಿಚರ್ ಸೇಮ್ ಆಗೋ ಥರ ಉಳಿಯಲು ಬಳಕೆಯನ್ನು ಎಷ್ಟು ಶೇಕಡ ಕಡಿಮೆ ಮಾಡಬೇಕು, ಹಾಗಾದರೆ ಸೊ ಕನ್ಸಂಪ್ಷನ್ ಎಷ್ಟು ಕಮ್ಮಿ ಮಾಡಬೇಕು ಅಂತ. ಕ್ಲಿಯರ್. ನೋಡಿ, ಸೊ ಎಷ್ಟು ಒಂದು ಕಮ್ಮಿ ಮಾಡಬೇಕು ಸೇಮ್ ಆಗಬೇಕಂದ್ರೆ. ಕ್ಲಿಯರಾ. ಸೊ ಈಗ ಎಷ್ಟಿದೆ, ಒರಿಜಿನಲ್ ಆಗಿ 5 ಇದೆ ಮಾಡಿದ್ರೆ ಮುಗಿತು. 1/5 ಅಂದರೆ ಎಷ್ಟು ಪರ್ಸೆಂಟ್, 20%. ಕ್ಲಿಯರ್. ಅರ್ಥ ಆಯ್ತು ಅನ್ಕೊಳ್ತೀನಿ. ಕ್ಲಿಯರ್. ಅದೇ ಥರ ಈ ವ್ಯಾಲ್ಯೂ ಈಸ್ ಇನ್ಕ್ರೀಸ್ಡ್ ಬೈ 30% ಅಂದರೆ 100 ಇರೋದು ಏನಾಗ್ತಿದೆ 130 ಆಗ್ತಿದೆ. ಈಗ ಅಕಾರ್ಡಿಂಗ್ ಟು ಒರಿಜಿನಲ್ ನಮಗೇನು ಇದು. ಕ್ಲಿಯರ್. ಅಕಾರ್ಡಿಂಗ್ ಟು ಒರಿಜಿನಲ್ ನಮಗೇನೀಗ ಇದು. ಕ್ಲಿಯರ್. ಇಲ್ಲ 100 ಮಾಡ್ಬೋದಿತ್ತು, ರೈಟ್. ಸೊ ಬಟ್ ನಾವು ಯಾಕೆ 125 ಮಾಡಿದ್ವಿ, ಆಲ್ರೆಡಿ ಇನ್ಕ್ರೀಸ್ ಆಗಿದೆ, ಅದನ್ನು ನಾವು ಕಡಿಮೆ ಮಾಡಿದ್ರೆ ಸೊ ಸೇಮ್ ಎಕ್ಸ್ಪೆಂಡಿಚರ್ ಆಗಬೇಕು. ಕ್ಲಿಯರ್. ಹೋಯ್ತು. Then decreased by an unknown percentage to return the original value. What is the percentage decreases required? ಒಂದು ಮೌಲ್ಯವನ್ನು ಮೊದಲು 30% ಹೆಚ್ಚಿಸಿದ್ದರೆ ನಂತರ ಮೂಲ ಮೌಲ್ಯಕ್ಕೆ ಮರಳಲು ಎಷ್ಟು ಶೇಕಡ ಕಡಿಮೆ ಮಾಡಬೇಕು ನೋಡಿ. ಸೊ 13 ಇದೆ. ಈಗ ಮೂಲ ಮೌಲ್ಯ ಅಂದರೆ 100% ಅಂದರೆ ರೈಟ್. ಸೊ 130 ನಮ್ಗೆ ಏನು ಬರಬೇಕು, 100ಗೆ ಒರಿಜಿನಲ್ ಬರಬೇಕು. ಹಾಗಾದ್ರೆ ಎಷ್ಟು, 00 ಹೋಯ್ತು. ಎಷ್ಟು ಕಮ್ಮಿ ಮಾಡಬೇಕು, 3. ಇಷ್ಟಕ್ಕೆ 13ಗೆ ರೈಟ್. ಪರ್ಸೆಂಟೇಜ್ ಬೇಕಂದ್ರೆ 8 300/13. 13 2 ಜಾಮ್ 26 ಆಯಿತು. ಇನ್ನು 40 ಉಳಿತು. 13 3 39, 23 ಪಾಯಿಂಟ್ ಸಮಥಿಂಗ್ ಬರಬೇಕು. ಇಷ್ಟು ಕಮ್ಮಿ ಮಾಡಿದರೆ ಒರಿಜಿನಲ್ ವ್ಯಾಲ್ಯೂಗೆ ಹೋಗುತ್ತೆ. ಕ್ಲಿಯರಾ. ಅರ್ಥ ಆಯ್ತಾ. ಏನೂ ಇಲ್ಲ, ಸಿಂಪಲ್ ನೋಡಿ. ಮೊದಲು ಇನ್ಕ್ರೀಸ್ ಮಾಡ್ತಾರೆ, ಇನ್ಕ್ರೀಸ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ, ಅದೇ ಈಗ ಒರಿಜಿನಲ್ ಇದ್ದಂಗೆ. ಓಕೆನಾ. ಅಕಾರ್ಡಿಂಗ್ ಟು ಕ್ವಶನ್ ಒರಿಜಿನಲ್ ಏನು 100%, ಬಟ್ ಇನ್ಕ್ರೀಸ್ ಮಾಡಿದ್ಮೇಲೆ ಒರಿಜಿನಲ್ ಏನಾಗುತ್ತೆ, ಅವ್ರು ಏನು ಪರ್ಸೆಂಟ್ ಇನ್ಕ್ರೀಸ್ ಮಾಡಿರ್ತಾರೋ ಅದಾಗುತ್ತೆ. ದ ಪ್ರೈಸ್ ಆಫ್ ಪಲ್ಸಸ್ ಆಸ್ ಇನ್ಕ್ರೀಸ್ಡ್ ಬೈ 45%. ಓಕೆ, 45% ಹೆಚ್ಚಾಗುತ್ತದೆ ಅಂದರೆ 145 ಆಗುತ್ತೆ. ಆರ್ ಇದನ್ನೇ ನಾವು ಬರಿಬೋದು 9/20. ಇಟ್ ಮೀನ್ಸ್ 29:20 ಅಂತಲೂ ಬರಿಬೋದು. ಓಕೆನಾ. ರೈಟ್. ಸೊ by what percentage should the increased price of the pulses be reduced so that the price of the pulses remains unaltered ಅಂತ ಇದೆ. ಓಕೆನಾ. ಬೆಲೆ ಮತ್ತೆ ಮೂಲ ಮಟ್ಟದಲ್ಲಿ ಉಳಿಯಲು ಅಂದರೆ ಮೂಲ ಮಟ್ಟ ಯಾವುದೀಗ ಅಕಾರ್ಡಿಂಗ್ ಟು ನಮಗೆ 20. ಸೊ ನಾವು 20ಗೆ ತಗೊಂಡು ಹೋಗ್ಬೇಕಂದ್ರೆ ಎಷ್ಟನ್ನು ಕಮ್ಮಿ ಮಾಡಬೇಕು, 9ನ ಕಮ್ಮಿ ಮಾಡಬೇಕು. ಎಷ್ಟಕ್ಕೆ, 29ಗೆ. ಕ್ಲಿಯರ್. 29ಕ್ಕೆ ಯಾಕೆ, ಆಲ್ರೆಡಿ ಅವರು ಇನ್ಕ್ರೀಸ್ ಮಾಡಿದ್ದಾರೆ ಹಾಗಾಗಿ. ಕ್ಲಿಯರ್. ಸೊ ಪರ್ಸೆಂಟೇಜ್ ಬೇಕಂದ್ರೆ ಲೆಟ್ ಮಾಡಿಕೊಂಡ್ರೆ ಮುಗೀತು. ಕ್ಲಿಯರ್. ಎಷ್ಟಾಯಿತು, 900/29. ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಈ ಥರ ಯಾವುದೇ ಒಂದು ಡಿವಿಸಿಬಲ್ ಡ್ಯೂ ಡೇಟಲ್ಲಿ ಸ್ವಲ್ಪ ಕಷ್ಟಕರವಾದ ಕ್ವಶನ್ಸ್ ಬಂದಿದೆ ಅಂದ್ಕೊಳ್ಳಿ, ಡಿವೈಡ್ ಮಾಡೋದು, ಆಗ ಒಂದು ಟ್ರಿಕ್ ಯೂಸ್ ಮಾಡ್ಬೋದು. ನಿಯರೆಸ್ಟು ಬೇಸ್ ತಗೊಳ್ಳಿ. ನಿಯರೆಸ್ಟ್ ಇಲ್ಲಿ ಬೇಸ್ ಯಾವುದಿದೆ, 1 30. ಕರೆಕ್ಟಾ. ಸೊ 30 ಆಯಿತು. 30 ಟೇಬಲಲ್ಲಿ 900 ಯಾವಾಗ ಬರುತ್ತೆ, 30 ಬರುತ್ತೆ. 30. ಸೊ ಈ 30ನ ಇಲ್ಲಿ ಆ್ಯಡ್ ಮಾಡಿ ಮುಗೀತು. 1:30 ರೇಷಿಯೋದಲ್ಲಿ ಇದೆ. ಹಾಗಾದರೆ ಇದು ಎಷ್ಟಾಯಿತು, 930/30. ಕ್ಲಿಯರ್. ಸೊ ಎಷ್ಟಾಯಿತು, 31.
ಕ್ಲಿಯರಾ 31 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಬಟ್ ಕ್ವಶನ್ ಕೊಟ್ಟಿರೋ ಪ್ರಕಾರ 31. ಓಕೆನಾ, ಸಿಂಪಲ್ ಇದೆ, ಬೇಸಿಕ್ ಕ್ವಶನ್. ಕ್ಲಿಯರ್. ನೆಕ್ಸ್ಟ್ ಕ್ವಶನ್, ಎ ಪಾಪ್ಯುಲೇಷನ್ ಫಾಲ್ಸ್ ಬೈ 12% ಇನ್ ದ ಫಸ್ಟ್ ಇಯರ್. ಒಂದು ಜನಸಂಖ್ಯೆ ಮೊದಲ ವರ್ಷದಲ್ಲಿ 12% ಕಡಿಮೆ ಆಗುತ್ತೆ. ಹಾಗಾದ್ರೆ ಎಷ್ಟಿದೆ? 88 ಇದೆ. ಸೊ ಎಷ್ಟಿರುತ್ತೆ ಸ್ಟಾರ್ಟಿಂಗ್ ಇವಾಗಲೂ 100. ಕ್ಲಿಯರ್. ಎಷ್ಟು? 422 ಜ 420. ಕ್ಲಿಯರ್. By what percent must it increase in the second year so that at the end of the second year the population is exactly same as the original. ಓಕೆನಾ. ಸೊ ಎರಡನೇ ವರ್ಷ ಕೊನೆಯಲ್ಲಿ ಜನಸಂಖ್ಯೆ ಮತ್ತು ಮೂಲ ಮಟ್ಟಕ್ಕೆ ಬರಲು ಮೂಲ ಮಟ್ಟಕ್ಕೆ ಅಂದ್ರೆ ಎಷ್ಟು? 25. ರೈಟ್. ಬರಕ್ಕೆ ಎಷ್ಟು ಇನ್ಕ್ರೀಸ್ ಮಾಡಬೇಕು? 3. ರೈಟ್. ಸೊ ಈಗ ಎಷ್ಟಿದೆ? 22. ಸೊ ಎಷ್ಟಾಯ್ತು? 300 ಬೈ. ಕ್ಲಿಯರ್. ಇಲ್ಲಿ ನೋಡಿ 12% ಡಿಕ್ರೀಸ್ ಮಾಡಿದ್ದಾರೆ ಅಂದರೆ ನಾವು ಇನ್ಕ್ರೀಸ್ ಏನು ಮಾಡಬೇಕು? 12%ಗಿಂತ ಜಾಸ್ತಿ ಮಾಡಬೇಕು. ಎರಡು ಆಪ್ಷನ್ ನೋಡಿದ ತಕ್ಷಣ ಹೋಯಿತು. ಈಸಿಯಲ್ ಕ್ವಶನ್ ಅನಿಸುತ್ತೆ. ಕ್ಲಿಯರ್. ನೀನು ನಡೀದ ಆಪ್ಷನ್ ಮಾಡಂತ ತಗೊಳ್ಳಿ. 22 1 ಜ 22, ಇನ್ನೆಷ್ಟು ಉಳಿತು? 8 ಉಳಿತು, 80 ಆಯಿತು. 22 3 ಜ 66 ಮುಗೀತು. ಇದು ಮಾಡೋ ಅವಶ್ಯಕತೆ ಇಲ್ಲ. 13.6%. ಕ್ಲಿಯರ್. ಓಕೆ. ಇದನ್ನೇ ನಿಮಗೆ ಶಾರ್ಟ್ಕಟ್ಟಲ್ಲಿ ಹೇಳಬೇಕಾ ಆರ್ ಇದೆ ಇರಲ್ಲ? ಶಾರ್ಟ್ಕಟ್ಟಲ್ಲ ಅಂದರೆ ಇನ್ನೂ ಸಿಂಪಲ್ ಇದೆ, ಬೇಸಿಕ್ ಕ್ವಶನ್. ಬೇಸಿಕ್ ಆಗಿ ಮಾಡ್ಬೋದು, ಬಟ್ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಕ್ಲಿಯರ್. ಇಲ್ಲಿ ನೋಡಿ ಈ ಕ್ವಶನ್ ಮಾಡೋಣ. 30% ಅಂದ್ರೆ ಏನಪ್ಪ? 3/10. ಇನ್ಕ್ರೀಸ್ ಆಗ್ತಿದೆ ಅಂದರೆ 13/10. ಸರಿ. ಇನ್ಕ್ರೀಸ್ ಆಗ್ತಿದೆ ಅಂದರೆ 3 + 10 ಎಷ್ಟು? 13. ಇನ್ಕ್ರೀಸ್ ಆದರೆ ಪ್ಲಸ್, ಡಿಕ್ರೀಸ್ ಆದರೆ ಮೈನಸ್. ಇಷ್ಟು. ಕ್ಲಿಯರ್. ಇದನ್ನು ನೋಡಿ 45% ಅಂದರೆ 9/20 ಅಂದರೆ 9 + 20 ಎಷ್ಟು? 29. ಕ್ಲಿಯರ್. ಸೊ ಇದನ್ನು ನೋಡಿ 12% ಡಿಕ್ರೀಸ್ ಅಂದರೆ ಕ್ಲಿಯರ್ 3/25. 25 3 ಹೋದರೆ 22 ಮತ್ತು ಆ 3ನ ಹಂಗೆ ಮಾಡ್ಕೊಳ್ಳಿ. ಕ್ಲಿಯರ್. ಓಕೆನಾ. ಇದು ನೋಡಿ, ದ ಸ್ಯಾಲ್ರಿ ಆಫ್ ದ ಎಂಪ್ಲಾಯೀಸ್ ಇನ್ ಎ ಫ್ಯಾಕ್ಟ್ರಿ ವಾಸ್ ರೆಡ್ಯೂಸ್ಡ್ ಬೈ 20% ಅಂದರೆ 80 100. ಕ್ಲಿಯರ್. 4:5 ಅಂತ ಅರ್ಥ. ಓಕೆನಾ. ಡ್ಯೂ ಟು ಎಕಾನಮಿಕ್ ಕ್ರೈಸಿಸ್. ಓಕೆ. ಇನ್ ಆರ್ಡರ್ ಟು ಹ್ಯಾವ್ ದರ್ ಸ್ಯಾಲರಿ ಬ್ಯಾಕ್ ಟು ಒರಿಜಿನಲ್ ಅಮೌಂಟ್ ಇಟ್ ಮಸ್ಟ್ ಬಿ ರೈಸ್ಡ್ ಬೈ ಅಂತ ಕೇಳಿದೆ. ಆರ್ಥಿಕ ಸಂಕಷ್ಟದಿಂದ ಕಾರ್ಖಾನೆಯ ಉದ್ಯೋಗಿಗಳ ಸಂಬಳವನ್ನು 20% ಕಡಿಮೆ ಮಾಡಿದ್ದಾರೆ. ಓಕೆ, ಕಡಿಮೆ ಮಾಡಿದ್ದಾರೆ. ಈಗ ಒರಿಜಿನಲ್ ಇಷ್ಟಿದೆ. ರೈಟ್. ಸೊ ಸಂಬಳವನ್ನು ಮತ್ತೆ ಮೂಲಮಟ್ಟ ಯಾವುದು? ಇದು ಮೂಲಮಟ್ಟಕ್ಕೆ ತರಲು ಎಷ್ಟು ಶೇಕಡ ಹೆಚ್ಚಿಸಬೇಕು? ಎಷ್ಟು ಹೆಚ್ಚಿಸಬೇಕು? 1. ಈಗಿರೋದೆಷ್ಟು? 4. 1/4 ಅಂದರೆ ಎಷ್ಟು? 25%. ಕ್ಲಿಯರ್. ಬೇಸಿಕ್ ಕ್ವಶನ್. ಓಕೆನಾ. ನೋಡಿ ಸಿಂಪಲ್ ಆಗಿದೆ ನೋಡಿ. ಈಗ 20% ಅಂದ್ರೆ ಏನಪ್ಪ? 1/5. ಡಿಕ್ರೀಸ್ ಆಗಿದೆ ಅಂದರೆ ನಾವು ಒಂದು ಡಿಕ್ರೀಸ್ ಮಾಡಿದ್ರೆ ಎಷ್ಟಾಯಿತು? 5ರಲ್ಲಿ 1 ಅಂದರೆ 4, ಮೇಲ್ಗಡೆ 1 ಹಂಗೆ. ಕ್ಲಿಯರ್. ಇಫ್ ರಾಮುಸ್ ಸ್ಯಾಲ್ರಿ ಈಸ್ 30% ಲೆಸ್ ದ್ಯಾನ್ ಸೋಮುಸ್ ಸ್ಯಾಲ್ರಿ, ಹಾಗಾದರೆ ರಾಮುದೆಷ್ಟು? 70, ಸೋಮುದೆಷ್ಟು? 100. ಹೋಯ್ತು 7:10 ಆಯಿತು. ದೆನ್ ಹೌ ಮಚ್ ಪರ್ಸೆಂಟ್ ಈ ಸೋಮು ಸ್ಯಾಲ್ರಿ ಮೋರ್ ದ್ಯಾನ್ ರಾಮು ಸ್ಯಾಲ್ರಿ? ಸೊ ರಾಮುವಿನ ಸಂಬಳವು ಸೋಮುವಿನ ಸಂಬಳಕ್ಕಿಂತ 30% ಕಡಿಮೆ ಆದರೆ ಸೋಮುವಿನ ಸಂಬಳ ರಾಮುವಿನ ಸಂಬಳಕ್ಕೆ ಎಷ್ಟು ಶೇಕಡ ಜಾಸ್ತಿ ಅಂತ? ಓಕೆ. ಕ್ಲಿಯರ್. ಸೊ ಎಷ್ಟು ಕಮ್ಮಿ? 3. ಸೊ ರಾಮುದೆಷ್ಟು? ಕ್ಲಿಯರ್. ಮುಗೀತು. ಅದರ ಆನ್ಸರ್ ಏನು? ಎಷ್ಟು ಜಾಸ್ತಿ ಇದೆ ಸೋಮುದು? 3. ಹಾಗಾದ್ರೆ ರಾಮೋಸ್ 7 3/7 ಅಂದ್ರೆ ಏನು? ಆಯಿತು. ಬಂದಿಲ್ಲದ್ರೆ ನೋಡಿ 1/7 ಅಂದ್ರೆ ಏನು? 14 2/7. ಕ್ಲಿಯರ್. 3/7 ಅಂದ್ರೆ ಏನು? 42 6/7. ಕ್ಲಿಯರ್. 42.67 ಅಂತ ಅರ್ಥ. ಓಕೆನಾ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್, ಶ್ಯಾಮೂಸ್ ಇನ್ಕಮ್ ಈಸ್ 20% ಲೆಸ್ ದ್ಯಾನ್ ರಾಮ್ಸ್. ಇದು ಶ್ಯಾಮುದು, ಇದು ರಾಮ್ದು. ಕ್ಲಿಯರ್. ಇದು 80 ಆಯಿತು, ಇದು 100 ಆಯಿತು. ಹೋಯ್ತು 4:5 ಅಂತ. ಹೌ ಮಚ್ ಈಸ್ ರಾಮ್ಸ್ ಇನ್ಕಮ್ ಮೋರ್ ದ್ಯಾನ್ ಶ್ಯಾಮ್ಸ್ ಇನ್ಕಮ್ ಇನ್ ಪರ್ಸೆಂಟೇಜ್ ಟರ್ಮ್ಸ್ ಅಂತ ಹೇಳಿದ್ದಾರೆ. ರೈಟ್. ಹಾಗಾದರೆ ರಾಮನ ಆದಾಯವು ಶ್ಯಾಮ್ನ ಆದಾಯಕ್ಕಿಂತ ಎಷ್ಟು ಶೇಕಡ ಜಾಸ್ತಿ ಇದೆ? 1. ಕ್ಲಿಯರ್. ಶ್ಯಾಮ್ದೆಷ್ಟು? 4. ಎಷ್ಟಾಯಿತು? 1/4 ಅಂದರೆ 25% ಜಾಸ್ತಿ. ಕ್ಲಿಯರ್.
ನೆಕ್ಸ್ಟ್ ಕ್ವೆಶನ್, ಬೈ ವಾಟ್ ಪರ್ಸೆಂಟೇಜ್ ಶುಡ್ ಎ ರೇಸರ್ ಇನ್ಕ್ರೀಸಸ್ ದ ಸ್ಪೀಡ್ ಟು ರೆಡ್ಯೂಸ್ ದ ಟೈಮ್ ಬೈ 25% ಟು ಕವರ್ ಎ ಫಿಕ್ಸ್ಡ್ ಡಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ನಿಶ್ಚಿತ ದೂರವನ್ನು ಕ್ರಮಿಸಲು ಬೇಕಾಗುವ ಸಮಯವನ್ನು 25% ಕಡಿಮೆ ಮಾಡಲು ಓಟಗಾರನು ತನ್ನ ವೇಗವನ್ನು ಎಷ್ಟು ಶೇಕಡ ಹೆಚ್ಚಿಸಬೇಕು ಅಂತ ಕೇಳಿದ್ದಾರೆ. ಸೊ ಈಗ 100 ಮೀಟರ್ ಓಡಬೇಕು ಅನ್ಕೊಳ್ಳಿ. ಇಲ್ಲ ಸರ್ ನಾನು 25% ಕಡಿಮೆ ಮಾಡ್ತೀನಿ ಅಂದರೆ ಅವನು 75% ಮಾತ್ರ ಓಡೋಕ್ಕೆ ಅದೇ ಟೈಮಲ್ಲಿ. ಕ್ಲಿಯರ್? ಒಂದು 10 ನಿಮಿಷ ಇರುತ್ತೆ, 10 ನಿಮಿಷದಲ್ಲಿ 100 ಮೀಟರ್ ಬೇಡ, ಒಂದು ಕಿಲೋಮೀಟರ್ ಅನ್ಕೊಳ್ಳಿ. ಕ್ಲಿಯರ್? 1 ಕಿಲೋಮೀಟರ್ ಓಡೋ ಕೆಪಾಸಿಟಿ ಇರುತ್ತೆ, ರೈಟ್? ಅವನು ಏನು ಮಾಡ್ತಾನೆ, ಇಲ್ಲ ನಾನು 7.5 ನಿಮಿಷಕ್ಕೆ ಓಡ್ತೀನಿ, ಹಾಗಾದರೆ ನನ್ನ ಒಂದು ಸ್ಪೀಡನ್ನು ಎಷ್ಟು ಜಾಸ್ತಿ ಇನ್ಕ್ರೀಸ್ ಮಾಡಬೇಕು ಅಂತ ಕೇಳ್ತಿದ್ದೆ. ಕ್ಲಿಯರ್? ಓಕೆ, 25:3:4 ಎಷ್ಟು ಜಾಸ್ತಿ ಮಾಡಬೇಕು ಸ್ಪೀಡು? 1 ಇರೋದೆಷ್ಟು 3 3 ಅಂದರೆ 33, 1/3%. ಕ್ಲಿಯರ್? ಬೇಸಿಕ್ ಕ್ವಶನ್ ಇಷ್ಟೇನಾ? ಓಕೆ, ಇದು ಜಾಸ್ತಿ ಕೇಳಲ್ಲ ಬಟ್ ಕೇಳ್ತಾ ಇರ್ತಾರೆ. ಓಕೆನಾ? ಸೊ ನೋಡಿ, ನಾಳೆ ನಾವು ಮಾಡೋಣ ಪೆರಿಮೀಟರ್ ಸ್ಕ್ವೇರ್, ಈ ಥರ ಇನ್ಕ್ರೀಸ್ ಡಿಕ್ರೀಸ್ ಆಗಿರುತ್ತಲ್ವ ಪರ್ಸೆಂಟೇಜಲ್ಲಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಅವು ಸಮೇತ, ಅದನ್ನು ನಾಳೆ ಮಾಡೋಣ. ಓಕೆನಾ? ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾವ ಥರ ಅನಿಸ್ತು ಅಂತ ಕಮೆಂಟ್ ರೂಪದಲ್ಲಿ ತಿಳಿಸಿ. ನಾನು ಇದೇ ಒಂದು ಕ್ವಶನ್ಸ್ನ ತುಂಬ ಟೈಪಲ್ಲಿ ಮಾಡಿಸ್ಬೋದಿತ್ತು, ಬಟ್ ಇದೇನಿದೆ ಬೇಸಿಕ್ ಥರ ಇದೆ, ಸೊ ಈಸಿ ಅನ್ನಿಸ್ತು. ಕ್ಲಿಯರಾ? ಬಟ್ ನಾವು ಮಾಡೋದು ಈ ಥರ, ರೈಟ್? ನೋಡಿ, 3/22, 1/5 ಈ ಥರ ಡೈರೆಕ್ಟಾಗಿ ಮಾಡ್ಬೋದು. ಇದನ್ನ ಎ ಬಿ ರೂಲ್ ಅಂತ ಕರೀತಾರೆ, ಮೋರ್ ದ್ಯಾನ್ ಲೆಸ್ ದ್ಯಾನ್ ಅಂತಲೂ ಕರೀತಾ ಇರ್ತಾರೆ. ಕ್ಲಿಯರ್? ಸೊ ನೋಡಿ, ಯಾರೆಲ್ಲ SSC ಹಾಗೂ ರೈಲ್ವೆ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ರು, ಕ್ಲಿಯರ್, ಆರ್ ಎನಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು, ಸೊ ಈ ಒಂದು ಬ್ಯಾಚ್ ಏನಿದೆ ಬಹಳ ಅಂದರೆ ನಿಮ್ಗೆ ಒಂದು ಫೌಂಡೇಶನ್ ಬ್ಯಾಚ್ ಆಗುತ್ತೆ. ಕ್ಲಿಯರ್? ಸೊ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಸಮೇತ ಶೇರ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್.